ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಗೆಸ್ಟ್ ಲೆಕ್ಚರ್ ಅಂತ ಕರಿತೀವಿ, ಅದರದ್ದು ನೋಟಿಫಿಕೇಷನ್ ಇರುತ್ತೆ, ಪ್ರಕಟಣೆ. ಸೊ ನೋಡ್ತಾ ಹೋಗೋಣ ಏನೆಲ್ಲ ಅಂಥೇಳಿ. 24-25ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತಿದೆ. ಸೊ ಇನ್ ಡೀಟೇಲ್ ಆಗಿ ಇರುತ್ತೆ ಇದರಲ್ಲಿ ಮೇನ್ ಹೈಲೈಟ್ಸ್ ಅಷ್ಟು ಹೇಳ್ತಾ ಹೋಗೋಣ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 31 ಆಗಸ್ಟ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 7. ತಾತ್ಕಾಲಿಕ ಮೆರಿಟ್ ಪಟ್ಟಿ ಪ್ರಕಟಿಸೋದು 8 ಸೆಪ್ಟೆಂಬರ್. ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡಲು 9-10 ಇರುತ್ತೆ. ಮತ್ತು ಕಾರ್ಯವಾರ ಪ್ರಕಟಿಸುವ ದಿನಾಂಕ 11. ಸೊ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳು 17 ಸೆಪ್ಟೆಂಬರಿಂದ ಅಂತ ಹೇಳಿದ್ದಾರೆ. ಸೊ ಆಯ್ಕೆ ಪ್ರಕ್ರಿಯೆಗೆ ಏನೇನಿರುತ್ತೆ ಅಂದರೆ, ಸೊ ವಿದ್ಯಾರ್ಥಿ ಅಭ್ಯರ್ಥಿಯು 2 ವರ್ಷ ಸ್ನಾತಕೋತ್ತರ ಪದವಿ ಅಂದರೆ PG ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ 25% ಗಣನೆಗೆ ತೆಗೆದುಕೊಳ್ಳಲಾಗುವುದು. ಉದಾಹರಣೆಗೆ ಅಭ್ಯರ್ಥಿ ಸ್ನಾತಕೋತ್ತರ PGಯಲ್ಲಿ 60 ಅಂಕ ಪಡೆದಿದ್ದಲ್ಲಿ ಅದರ ಶೇಕಡ 25 ಭಾಗ ಅಂದರೆ 15 ಅಂಕ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೆಚ್ಚುವರಿ ವಿದ್ಯಾರ್ಥಿ ಏನಿರಬೇಕು, PhD ವಿದ್ಯಾರ್ಥಿ ಪಡೆದಿದ್ದಲ್ಲಿ 12 ಅಂಕ. ಸೊ ಫಾರ್ ಎಕ್ಸಾಂಪಲ್ PhD ಇಲ್ಲ ಅಂದರೆ ನೆಟ್ ಸೆಟ್ಟು SLET ಇದ್ದಲ್ಲಿ 9. ಸೊ MPhil ವಿದ್ಯಾರ್ಥಿ ಪಡೆದಿದ್ದಲ್ಲಿ 6. ಸೊ ಇದು ಯಾರೆಲ್ಲ ಸೆಟ್ ಕ್ವಾಲಿಫೈ ಆಗಿರ್ತೀರಿ, ಯಾರೆಲ್ಲ PhD ಇರ್ತೀರಿ, ಸೊ ಅವರಿಗೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಮಾರ್ಕ್ಸು. ಸೊ ಹಾಗಾಗಿ ಅನುಭವ ಕೂಡ 3ನೇ ಪಾಯಿಂಟ್ ಇಂಪಾರ್ಟೆಂಟು. ಹಿಂದಿನ ವರ್ಷಗಳಲ್ಲಿ ಸರ್ಕಾರಿ ಪ್ರಥಮ ಫಸ್ಟ್ ಗ್ರೇಡ್ ಕಾಲೇಜ್ ಅಂತ ಏನು ಕರಿತೀವಿ, ಅಲ್ಲಿ ನೀವು ಗೆಸ್ಟ್ ಲೆಕ್ಚರ್ ಆಗಿ ಸೇವೆ ಸಲ್ಲಿಸಿದ ಅವಧಿಗೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ 3 ಅಂಕ ಇರುತ್ತೆ ಪಾಯಿಂಟ್ಸ್. ಸೊ ಗರಿಷ್ಠ 16 ವರ್ಷಗಳಿಗೆ 48 ಅಂಕಗಳನ್ನು ಮಿತಿಗೊಳಿಸಲಾಗುವುದು. ಸೊ ಸೇವೆಗೆ ಅಂಕಗಳನ್ನು ನಿರ್ಧರಿಸಲು ಪ್ರತಿ ಶೈಕ್ಷಣಿಕ ವರ್ಷದ 8 ತಿಂಗಳು ಮತ್ತು ಹೆಚ್ಚಿನ ಅವಧಿಯ ಅಂದರೆ ಶೈಕ್ಷಣಿಕ ವರ್ಷದಲ್ಲಿ 244 ದಿನಗಳ ಸೇವೆಯನ್ನು 1 ವರ್ಷ ಅಂತ ಪರಿಗಣಿಸಲಾಗುತ್ತೆ. ಶೈಕ್ಷಣಿಕ ವರ್ಷದಲ್ಲಿನ 8 ತಿಂಗಳಿಗಿಂತ ಕಡಿಮೆ ಅವಧಿಯ ಸೇವೆಯ ಭಾಗಶಃ ವರ್ಷವೆಂದು ಪರಿಗಣಿಸಿ ಒಟ್ಟು ಸೇವಾವಧಿಗೆ ಪರಿಗಣಿಸಲಾಗುವುದು. ಸೊ ಒಟ್ಟು ಎಷ್ಟು ಅಂಕ ಇರುತ್ತೆ? 100 ಇರುತ್ತೆ. ಈ 100 ಅಂಕದಲ್ಲಿ ನೀವು ಎಷ್ಟು ಅಂಕವನ್ನು ಗಳಿಸ್ತೀರಿ ಅದರದ ಮೇಲೆ ಮೆರಿಟ್ ಲಿಸ್ಟ್ ಆಗುತ್ತೆ. ಸೊ ಇದು ಹೆಚ್ಚಿನ ಅಡ್ವಾಂಟೇಜ್ ಯಾರಿಗಾಗುತ್ತೆ ಅಂದರೆ, ಆಲ್ರೆಡಿ ಯಾರು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿರ್ತೀರಿ ಅವರಿಗೆ ಆಗುತ್ತೆ. ಇಲ್ಲ ಅಂತಂದರೆ ಯಾರಿಗೆಲ್ಲ PhD ಇರುತ್ತೆ, ಸೆಟ್ ನೆಟ್ ಕ್ವಾಲಿಫೈ ಆಗಿರ್ತೀರಿ ಅವರಿಗೆ ಅಡ್ವಾಂಟೇಜ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಓಕೆ. ಸೊ 24-25ನೇ ಸಾಲಿನಲ್ಲಿ ಉಪನ್ಯಾಸಕ ವರ್ಗಾವಣೆ ಇದೆಲ್ಲ ಇದೆ ಇನ್ ಡೀಟೇಲ್ ಆಗಿ. ಸೊ ಸೇವಾವಧಿ ಮತ್ತು ವಿದ್ಯಾರ್ಹತೆ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದ ಆದೇಶ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಅನುಗುಣವಾಗಿ ಗೌರವ ಮೊತ್ತ ಕೊಡ್ತಾ ಇದ್ದಾರೆ, ಏನು ಸ್ಯಾಲ್ರಿ ಅಂತ ಕರಿತೀವಿ ನಾವು, ಹಾನರರಿ. ಸೊ 5 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿರುವ UGC ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವವರಿಗೆ, ಸೊ 5 ಇಯರ್ಸ್ಗಿನ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೆ ಅವರಿಗೆ 35,000 ಕೊಡ್ತಾ ಇದ್ದಾರೆ. ಸೊ ಇದು ಮೊನ್ನೆ ರಿವೈಸ್ ಆಗಿದೆ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಗೌರವಧನದ ಮೊತ್ತ ಅಂತ ಹೇಳಬಹುದು. ಸೊ ಹಾಗೆ ಗರಿಷ್ಠ 40 ಇದೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಸೇವೆ ಸಲ್ಲಿಸಿರುವ UGC ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊಂದಿರುವವರಿಗೆ 40,000 ಇದೆ. ಓಕೆ. ಸೊ ಇಟ್ ಈಸ್ ಎ ವೆರಿ ಗುಡ್ ಸ್ಯಾಲ್ರಿ ಫಾರ್ ಗೆಸ್ಟ್ ಲೆಕ್ಚರರ್ಸ್ ಅಂತ ಹೇಳ್ಬೋದು ಪರಿಷ್ಕರಣೆ ಆದಮೇಲೆ. ಸೊ ಇನ್ನೂ ಹೆಚ್ಚಿನ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಸೊ ನಿಮ್ಮ ಸೇವಾ ಅನುಭವ ಆದಮೇಲೆ ಏನಾಗ್ತದೆ. ಸೊ ಸೇವಾ ಪ್ರಮಾಣ ಪತ್ರ ಒಂದು ಕೊಟ್ಟಿದ್ದಾರೆ. ಸೊ ಎಷ್ಟು ವರ್ಕ್ ಮಾಡಿದ್ದೀರಿ ಅಂತ ಇದು ಇನ್ ಡೀಟೇಲ್ ಆಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಷ್ಟ ಆಗಿರುತ್ತೆ ಮಾಹಿತಿ. ಸ್ಟೇ ಟ್ಯೂನ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಕ್ಲಿಕ್ ಫಾರ್ ದ ಬೆಲ್ ಐಕನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.